ಪುಸ್ತಕ ಮುಚ್ಚಿ ನುಡ್ಸು ಅಂದರೆ ಪ್ರಾಕ್ಟೀಸ್ ಮಾಡಿದ್ರೆ ಮನೆಗೆ ಹೋಗು ಅಂತ ಕಳಿಸೋರು. ಮನೆಗೆ ಬಂದರೆ ನಮ್ಮಮ್ಮ ನೀ ಹೊಸ ಪಾಠ ಕಲಿಲಿಲ್ವಾ, ನೀ ಪ್ರಾಕ್ಟೀಸ್ ಮಾಡಿಲ್ಲ, ನೀನು ಮೇಲೆ ಹೋಗ್ಕೊಡು. ಸೊ ಈ ಇಬ್ಬರ ಶಿಸ್ತಿನಲ್ಲಿ ನಾನು ಒಂದು ಶಿಸ್ತಿನ ಸಿಪಾಯಿ ಆಗಕ್ಕಾಗ್ತು ಅಂತ ಅನಿಸುತ್ತೆ. ಕಚೇರಿ ಮಾಡೋದು ಒಂದು ವಿಷಯ, ಹೆಸರು ಮಾಡ್ಕೊಳ್ಳೋದು ಒಂದು ವಿಷಯ, ಅದೆಲ್ಲ ಬರುತ್ತೆ ಆಟೋಮ್ಯಾಟಿಕ್ಕಾಗಿ. ಅಂದರೆ ನನ್ನ ವಿದ್ಯೆ ಸರಿ ಕಲಿಬೇಕು ಅಂತ ಅದು ಒಳಗಿಂದ ಬರಬೇಕು. ಏನೂ ಇಂಟ್ರೆಸ್ಟ್ ಇಲ್ಲದೆ ಬರೀ ನಾವು ಓದ್ತೀನಿ, ಕೆಲಸ ಮಾಡ್ತೀನಿ ಅಂದರೆ ಜೀವನ ನೀರಸ ಜೀವನ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಹೆಚ್ಚು ಕಡಿಮೆ ಯಾರು ಸಂಗೀತಗಾರ ಮುಂದೆ ಬಂದರೋ ಅವರೆಲ್ಲರೂ ಅವ್ರ ಮನೆತನದಿಂದ ಬಂದಿದ್ದು. ಅಂದರೆ ಅವ್ರ ತಂದೆ ಸಂಗೀತಗಾರ ಆಗಿದ್ದರು, ಅವ್ರ ತಾತ ಸಂಗೀತಗಾರ ಆಗಿದ್ದರು. ಸೊ ಅವ್ರು ಮುಂದುವರ್ಸ್ಕೊಂಡು ಹೋದರು. ನಮ್ಮ ಪ್ರಾಬಬಲಿ ನಾನು ಫಸ್ಟ್ ಜನರೇಷನ್ ಆಫ್ ಎಜುಕೇಟೆಡ್ ಪೀಪಲ್ ಹೂ ಗಾಟ್ ಇನ್ ಟು ಮ್ಯೂಸಿಕ್. If you look back in the last 70 years, who revolutionized the veena playing? ಅಂದರೆ ಇಬ್ಬರು ಮುಖ್ಯವಾದವರು, ಬಾಲಚಂದರ್ ಅವರು ಮತ್ತು ವೀಣಾ ಚಿಟ್ಟಿಬಾಬು ಅವರು, ಎಮಿನಿ ಶಂಕರ್ ಶಾಸ್ತ್ರಿ ಅವರು, 3 ಜನ. They changed the way people looked at veena. You being in the right place at the right time makes a difference in life. That made a difference in my life at least. ನಾ ತರಂಗಿಣಿ ವೀಣೆ ಮಾಡಿದಾಗ ತುಂಬ ಜನ ಅಬ್ಜೆಕ್ಟ್ ಮಾಡಿದ್ದು, ನೀವು ಸರಸ್ವತಿ ದೇವಿಲಿರೋ ಕೈಲಿರೋ ಅಂಥ ವೀಣೆಗೆ ಚೇಂಜ್ ಮಾಡಿಬಿಟ್ರಿ ಅಂತ ತುಂಬ ಜನ ಅಬ್ಜೆಕ್ಟ್ ಮಾಡಿದ್ರು. ಅಂದರೆ ಎಲ್ಲರ ಸೈಕಿನಲ್ಲಿ ಇದು ವರ್ಕ್ ಆಗುತ್ತೆ. ನಾನು ಯಾರಿಗೋಸ್ಕರನೂ ಮಾಡಲಿಲ್ಲ, ನನಗೋಸ್ಕರ ಮಾಡಿಕೊಂಡೆ. ಐ ಡೋಂಟ್ ಇವನ್ ಹ್ಯಾವ್ ದ ಫ್ರೀಡಮ್ ಟು ಪ್ಲೇ. ಯಾವುದು ಚೆನ್ನಾಗಿದೆ ಅದು ಮಾತ್ರ ಉಳಿಯುತ್ತೆ, ಯಾವುದು ವ್ಯಾಲ್ಯೂಬಲ್ಲೋ ಅದು ಉಳಿಯುತ್ತೆ. ಪ್ರಪಂಚದಲ್ಲೇ ಒಂದು ಶ್ರೇಷ್ಠವಾದ ಸಂಗೀತ ಪದ್ಧತಿ ಅಂದರೆ ಅದು ಕರ್ನಾಟಕ ಸಂಗೀತ ಪದ್ಧತಿ. I have spent my best part of my life with my veena.